ರೈಲಿನ ಶೌಚಾಲಯದಿಂದ ಹೊರಬರುತ್ತಿರುವ ಜೋಡಿಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಖಾಸಗಿತನ ಮತ್ತು ರೈಲ್ವೆ ನಿಯಮಗಳ ಬಗ್ಗೆ ಚರ್ಚೆಗೆ ಗ್ರಾಸವಾಗಿದೆ. ಈ ವಿಡಿಯೋ ಪ್ರಯಾಣಿಕರೊಬ್ಬರು ಸೆರೆ ಹಿಡಿದ ಈ ಒಂದು ದೃಶ್ಯದಲ್ಲಿ ಮೊದಲು ಯುವತಿ ಹೊರಬರ್ತಾ ಇದ್ದು, ನಂತರ ಯುವಕ ಬರುತ್ತಾನೆ. ಇದು ಅವರ ಚಟುವಟಿಕೆಗಳ ಬಗ್ಗೆ ಊಹಾಪೋಹಗಳಿಗೆ ಕಾರಣವಾಗಿದೆ. ಕೆಲವರು ಇದನ್ನ ಮುಗ್ಧ ಘಟನೆ ಎಂದು ಪರಿಗಣಿಸಿದರೆ, ಇನ್ನ ಕೆಲವರು ಇದು ರೈಲ್ವೆ ನಿಯಮಗಳನ್ನು ಉಲ್ಲಂಘಿಸುತ್ತದೆ ಎಂದು ವಾದಿಸುತ್ತಾರೆ. ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ರೈಲಿನ ಶೌಚಾಲಯದ ಬಾಗಿಲು ತೆರೆಯಲು ಮಹಿಳೆಯೊಬ್ಬರು ಪ್ರಯತ್ನಿಸುತ್ತಿರುವುದು ಕಾಣಿಸುತ್ತದೆ. ಆದರೆ ಒಳಗೆ ಯಾರೂ ಪ್ರತಿಕ್ರಿಯಿಸೋದಿಲ್ಲ. ದೀರ್ಘಕಾಲ ಕಾಯ್ದ ನಂತರ ಯುವತಿಯೊಬ್ಬರು ಹೊರಬರ್ತಾರೆ. ನಂತರ ಯುವಕನೊಬ್ಬನು ಹೊರಬರ್ತಾನೆ. ಇದನ್ನ ನೋಡಿದ ಸಹ ಪ್ರಯಾಣಿಕರು ಶೌಚಾಲಯದ ಒಳಗೆ ಜೋಡಿಯೊಂದು ಇತ್ತು ಎಂದು ಊಹಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕರಿಂದ ವಿವಿಧ ಪ್ರಕ್ರಿಯೆಗಳು ವ್ಯಕ್ತವಾಗ್ತಿವೆ. ವಿಡಿಯೋದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಇದನ್ನ ಕೆಲವರು ಸಾಮಾನ್ಯ ಘಟನೆ ಎಂದು ಪರಿಗಣಿಸಿದ್ರೆ, ಇತರರು ಇದು ರೈಲ್ವೆ ನಿಯಮಗಳನ್ನು ಉಲ್ಲಂಘಿಸುತ್ತದೆ ಎಂದು ವಾದಿಸುತ್ತಾರೆ. ರೈಲಿನಲ್ಲಿ ಇಂತಹ ವರ್ತನೆಗಳು ತೊಡಗುವುದು ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಪರಿಗಣಿಸಲಾಗಿದೆ. ಭಾರತೀಯ ರೈಲ್ವೆ ನಿಯಮಗಳ ಪ್ರಕಾರ ಶೌಚಾಲಯ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ಅನುಚಿತ ನಡವಳಿಕೆಯಲ್ಲಿ ಭಾಗವಹಿಸುವುದು ದಂಡಗಳಿಗೆ ಕಾರಣವಾಗಬಹುದು. ರೈಲ್ವೆ ಅಧಿಕಾರಿಗಳು ಗಮನಿಸಿದರೆ, ಭಾಗಿಯಾಗಿರುವ ಇಬ್ಬರೂ ವ್ಯಕ್ತಿಗಳಿಗೂ ಕಾನೂನು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ವಿಡಿಯೋ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ರೈಲಿನ ಶೌಚಾಲಯದಿಂದ ಹೊರಬರುತ್ತಿರುವಂತಹ ಈ ಜೋಡಿಯ ವಿಡಿಯೋ ಈಗ ಬಹಳಷ್ಟು ವೈರಲ್ ಆಗಿದೆ. ಈ ವಿಡಿಯೋ ಏನು ಅವರ ಒಂದು ಖಾಸಗಿತನ ಮತ್ತು ರೈಲ್ವೆ ನಿಯಮಗಳ ಬಗ್ಗೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ. ಇನ್ನು ಪ್ರಯಾಣಿಕರೊಬ್ಬರು ಈ ವಿಡಿಯೋವನ್ನು ಸೆರೆ ಹಿಡಿದಿದ್ದು, ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಇದು ಅವರ ಚಟುವಟಿಕೆಗಳ ಬಗ್ಗೆ ಊಹಾಪೋಹಗಳಿಗೆ ಕಾರಣವಾಗಿದೆ. ಕೆಲವರು ಇದನ್ನ ಮುಗ್ಧ ಘಟನೆ ಅಂತ ಪರಿಗಣಿಸಿದ್ರೆ, ಇನ್ನು ಕೆಲವರು ಇದನ್ನ ರೈಲ್ವೆ ಇಲಾಖೆಯ ಒಂದು ನಿಯಮಗಳನ್ನು ಉಲ್ಲಂಘಿಸಿದಂತೆ ಆಗುತ್ತೆ ಅಂತ ವಾದ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಡಿಯೋ ಏನಿದೆ, ಅದು ಚರ್ಚೆಗೆ ಗ್ರಾಸವಾಗಿದೆ.